ಇನ್ನು ಅಧಿಕಾರಿಗಳು ಯಾವ ರೀತಿಯಾಗಿ ಬಿಟ್ಟಿದ್ದಾರೆ ಅಂತ ಅಂದರೆ, ಅಧಿಕಾರಿಗಳಿಗೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ತಲೆಯಲ್ಲಿ ಹೋಗ್ತಾ ಇಲ್ಲ. ಜನರು ಹೇಳಿದ್ರೂ ಕೂಡ ಹೋಗಲ್ಲ, ಶಾಸಕರು ಹೇಳಿದ್ರೂ ಕೂಡ ಹೋಗಲ್ಲ. ಇಂಥ ಪರಿಸ್ಥಿತಿ ಇನ್ನು ಅಧಿಕಾರಿಗಳಿಗೆ ಬಂದಿದೆ. ಏನು ಅಧಿಕಾರಿಗಳಿಗೆ ಬರ್ತಾ ಬರ್ತಾ ತಲೆ ಕೆಡ್ತಾ ಇದೆಯೋ ಅನ್ನೋ ಗೊತ್ತಿಲ್ಲ. ಸುಮ್ಮನೆ ಅಧಿಕಾರಿಗಳಿರ್ತಕ್ಕಂಥ ಮೊಬೈಲ್ಗಳನ್ನು ಬಂದ್ ಮಾಡಿಸಿ ಕೆಲಸ ತೆಕ್ಕೊಳ್ಬೇಕು ಅನ್ನೋ ಪರಿಸ್ಥಿತಿ ಬಂದುಬಿಟ್ಟಿದೆ. ಕಳೆದ ಒಂದು 2 ದಿನಗಳ ಹಿಂದೆ ಹುಮನಾಬಾದ್ ತಾಲೂಕಿನಲ್ಲಿ ನಡೀತಾ ಇರ್ತಕ್ಕಂತಹ KDP ಸಭೆಯಲ್ಲಿ, ಪುರಸಭೆ KDP ಸಭೆಯಲ್ಲಿ ಏನು ಮೊಬೈಲ್ ನೋಡ್ಕೊಂಡು ಕೂತಿದ್ರು ಅಧಿಕಾರಿಗಳು. ಇದರ ಬೆನ್ನಲ್ಲೇ ಈಗ ಔರಾದ್ನಲ್ಲಿ ಮಾಜಿ ಸಚಿವ ಶಾಸಕ ಪ್ರಭು ಚವ್ಹಾಣ್ ಅವರು ತ್ರೈಮಾಸಿಕ ಸಭೆಯನ್ನು ತೆಗೆದುಕೊಳ್ತಾ ಇದ್ದಾರೆ. ಆದರೆ ಅಧಿಕಾರಿಗಳು ಮೊಬೈಲ್ನಲ್ಲಿ ಬ್ಯುಸಿ ಇರೋದು ಕಂಡು ಬಂದಿದೆ. ಕೆಲವೊಬ್ಬರು ವಾಟ್ಸಪ್ ಸ್ಟೇಟಸ್ ನೋಡ್ತಾ ಇದ್ರೆ, ಇನ್ನು ಕೆಲವೊಬ್ಬರು ಇನ್ನೇನೇನು ನೋಡ್ತಾ ಇದ್ರು. ಇದರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಶಾಸಕರು ತಮ್ಮ ಕ್ಷೇತ್ರದಲ್ಲಿ ಅತಿವೃಷ್ಟಿಯಿಂದ ಕ್ಷೇತ್ರದ ವ್ಯಾಪ್ತಿಯಲ್ಲಿನ ರೈತರ ಬೆಳೆಗಳ ಹಾನಿಯಾದ ಬಗ್ಗೆ ಅಧಿಕಾರಿಗಳು ಮಾಡಿರುವ ವರದಿಯನ್ನು ನೋಡಿ ಕೃಷಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡು ಗಂಭೀರವಾಗಿ ಚರ್ಚೆ ನಡೆಸುತ್ತಿದ್ದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವರು ಹಾಗೂ ವಿರೋಧ ಪಕ್ಷದ ಶಾಸಕರಾದ ಪ್ರಭು ಚವ್ಹಾಣ್ ಅವರ ಮಾತಿಗೆ ಯಾವುದೇ ಸ್ಪಂದಿಸದ, ಅದಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ ಎಂಬಂತೆ ಅಧಿಕಾರಿಗಳು ಚಾಟ್ ಮಾಡುತ್ತಾ ಬ್ಯುಸಿಯಾಗಿರುವ ಘಟನೆ ನಡೆದಿದೆ. ಅಲ್ಲದೆ ರೈತರ ಬೆಳೆಗಳ ಸಮೀಕ್ಷೆ ನಿಖರತೆಯ ಬಗ್ಗೆ ಯೋಚಿಸುವಂತಾಗಿದೆ ಎಂದು ಹೇಳಬಹುದಾಗಿದೆ. ರಾಜ್ಯ ಸರ್ಕಾರವು ಕೂಡಲೇ ಎಚ್ಚರವಹಿಸಿ ರಾಜ್ಯಾದ್ಯಂತ ಇಂತಹ ಅಧಿಕಾರಿಗಳ ವಿರುದ್ಧ ಕೂಡಲೇ ಕ್ರಮ ಕೈಗೊಂಡು ರಾಜ್ಯದಲ್ಲಿ ಆದ ಭಾರಿ ಪ್ರಮಾಣದ ಮಳೆಯಿಂದ ತಮ್ಮ ಬೆಳೆಗಳನ್ನು ಕಂಡು ಕಂಗಾಲಾದ ರೈತರಿಗೆ ಸೂಕ್ತವಾದ ಪರಿಹಾರ ಒದಗಿಸುತ್ತಾರೆ ಅನ್ನೋದೇ ಕಾದು ನೋಡಬೇಕಾಗಿದೆ. ಬಸವರಾಜ್ ಪೂಜಾರಿ, RJ32 ಕನ್ನಡ ನ್ಯೂಸ್, ಬೀದರ್. ನವೆಂಬರ್ ಡಿಸೆಂಬರ್ ಜನವರಿಯಲ್ಲಿ ಫರ್ದರ್ ಬೇರೆ ಬಾಕಿ ಇದೆ ಎಲ್ಲ ಇದು ಬೀಚ್ ಕವರ್ ಆಯಿತು, ಬಿಲ್ಡೇಜರ್ ಆಯಿತು. ಅದ್ರಲ್ಲಿ ಅರ್ಥ ಇಲ್ಲ ಅವರು ಹಿಂಗೆ ಅವರು ಅವ್ರಿಗೆ ಚೇಂಜ್ ಮಾಡಿದ್ರು ಸರ್. ಚೇಂಜ್ ಮಾಡಿದ್ರು ಮತ್ತೆ ಚೇಂಜ್ ಮಾಡಿ ಬೇರೆ ಬೇರೆ ಅವರು ರೈತರಿಗೆ ಮೋಸ ದುಡ್ಡು ಮಾಡ್ತಾ ಇದ್ದಾರೆ. ಒಂದು ರೌಂಡ್ ನಿಲ್ತಾ ಇದ್ದಾರೆ. ಈಗ ಬಿಲೆ ಪೂರ ತೆಲಂಗಾಣ, ಆಂಧ್ರ, ಕರ್ನಾಟಕ ಅವರೇ ನಾವು ಲಾಸ್ಟ್ ಟೈಮ್ ಹೇಳಿದ್ರು ಒಂದು ರೌಂಡ್ ಚೇಂಜ್ ಮಾಡಿದ್ರೆ ಸರ್, ಇಲ್ಲೊಂದು ರೌಂಡ್ ಚೇಂಜ್ ಮಾಡ್ತೀವಿ. ಒಂದ್ಸರಿ ರೀಸೆಪ್ಟ್ ಮಾಡಿ ಇಲ್ಲ ಯಾವ ತುಂಬಾ ಇರಬೇಕು. ನಾವು ಬರ್ತೀವಿ, ಸ್ನೇಕ್ ಬೈಟ್ ಆಗ್ಲಿ ನಾವು ಹೋಗ್ತೀವಿ, ಆತ್ಮಹತ್ಯೆ ಆಗಲಿ ನಾವು ಬರ್ತೀವಿ, ಒಂದು ಎಲ್ಲ ಹೋಗ್ತಾರೆ. ಬಟ್ ಈ ತರ 2 ವರ್ಷದಿಂದ ಅವರಿಗೆ ಅಧಿಕಾರಿ ಪ್ರತಿ ಕಡೆ ಬೆಳೆದಿರಿ. ನಮ್ದು 14-12 ವರ್ಷ ಆಯ್ತು MLA ಆಗಿ. ಒಂದೇ ಬೆಳಿಗ್ಗೆ ಅವರ ಎಜುಕೇಟ್ ಬಾರ್ಗಳಿಗೆ ಈ ಪೂರ್ತಿ ಜನ ಗೌರ್ಮೆಂಟ್ ಎಜುಕೇಟ್ ಆಗ ಯಾವ ಫ್ಯಾಕ್ಟರಿ ಕಮಿಟಿ ಮಾಡಿ ವರದಿ ಕೊಡ್ಬೇಕು. ಅದೇ ಹೇಳಿದ್ವಿ, ನಂಬರ್ 1 ಎಲ್ಲೆಲ್ಲಿ ಅಡ್ಮಿಷನ್ ಜಾಸ್ತಿ ಇದೆ ಟೀಚರ್ ಕೊರತೆ, ಎಲ್ಲಿ ಸ್ಟೂಡೆಂಟ್ ಜಾಸ್ತಿ ಅವ ಟೀಚರ್ ಇಲ್ಲ, ಟೀಚರ್ ಇದೆ ಮಕ್ಕಳು ಇಲ್ಲ. ಈ ಒಂದು ಆಮೇಲೆ ಓದೋದು ಬರ್ತಾ ಇಲ್ಲ ಈಗ. ಆಮೇಲೆ ಕನ್ನಡ ಟೀಚರ್ ಸ್ಕೂಲ್, ಆಮೇಲೆ ಐಪಾಡ್ ಎಲ್ಲಿ ಬಿಲ್ಡಿಂಗ್ ಡ್ಯಾಮೇಜ್ ಆಗಿದೆ. ಕೆಕಾಡಿ ಹೇಳ್ತಾರೆ ಅವ್ರು ದಿವಸ 1000 ಹೆಕ್ಟರ್ ಹೋಗಿದೆ, ಹೊರಸೂತ್ರ 1000 ಹೆಕ್ಟರ್, ಬಳಲು 1000 ಹೆಕ್ಟರ್. ತಾವು ಎಲ್ಲಿ ಇರ್ತಾ ಇದೆ 30,000 ಹೇಳ್ತಿದ್ರಿ. ನಮ್ಮ ಮಾಹಿತಿ ಪ್ರಕಾರ 60,000ಕ್ಕಿಂತ ಜಾಸ್ತಿ ಹೆಕ್ಟರ್ ಲಾಸ್ ಆಗಿದೆ. ಹೆಸರು, ಉದ್ದು, ಸೋಯಾ, ಕೊಬ್ಬರಿ ಎಲ್ಲ ಆಗಿದೆ.